ನಿಂಗಮ್ಮ ಸಾವಿತ್ರಮ್ಮ ಊಟ ಮಾಡಿ ಒಂಚೂರ ಏನು ಆಸೆವ ಊಟ ಮಾಡ್ದಕ್ಕ ಸುಮ್ಕಿರು. ಊಟ ಮಾಡ್ದು ಇವು ನಮ್ಮ ಯಹೋದಿ ಗಂಡ ಇವ ಶುಕ್ರವಾರ ಅಲ್ವಾ ಮುರಿ ಕಡ್ದಿರಂತೆ ಒಯ್ಯ ತಾಲ್ಕಲ್ ತಕಡಿತು ಒತ್ತಾರು ಅದೆಲ್ಲನೂ ಅಲ್ಲ ರೆಡಿ ಮಾಡಿಸ್ಕೊಂಬಂದಿತ್ತ ಇವಳು ಮಾಡೋದಕ್ಕೆ 10:30 11 ಗಂಟೆ ಆಯಿತು. ಆಗ ಒಂದೊಂದಿಷ್ಟು ಅದ್ರಿಗೆ ಇಟ್ಟುಂಡು ಹಾಕು ನಾನುವೆ ಉಂಡಕ್ಕ ಸುಮ್ಕಿರು. ಹೊಟ್ಟೆ ಸಿತಿಯಲ್ಲ ಏನು ಬೆಳಿಗ್ಗೆ ಉಂಡ್ರಿನ ಸಂಜೆನೇ ಏನು ಉಣ್ಣಕ್ಕಾಯ್ಕಿಲ್ಲಕಂತೆ. ಇವರು ತಕ ಬಂದಿದ್ರು ಅವ ಇಂಥವೇ 1 kg ಬಾರ್ ತಕ ಬಂದು ಕೊಟ್ಬಿಟ್ಟು ವ್ಯಾಪಾರಕ್ಕೆ ಹೋದ್ರು. ವ್ಯಾಪಾರಕ್ಕೆ ಹೋದದವ ಸುಮಾರು ಪರವಾಗಿಲ್ವಾ? ಹ್ಞೂ ಅಮ್ಮ ಪರವಾಗಿಲ್ಲ, ಸುಮಾರು ಮಾಡ್ಕೊ ಬರ್ತಾರೆ, ಏನಿಲ್ಲ. ಈ ಕೂತ್ಕೊಳ್ಳೋದ್ಕಿಂತ ಏನು ಅದಕ್ಕೆ ಕಳಿಸ್ತೀನಿ ವ್ಯಾಪಾರಕ್ಕೆ ಹೋಯ್ತಾರೆ. ಆಸೆ ಅವಳು ರತ್ನಕ್ಕೆ ಫೋನ್ ಮಾಡಿತ್ತು, ಅದಕ್ಕೆ ಊರಿಗೆ ಹೋದ್ಲು. ಬೇಗ ಕಣೆ ಬಾಮಗ ಅಪ್ಪರದಿ ಸಾಗದಲ್ಲ ಅನ್ಕೊಂಡು ಏನು ಕಳ್ಸು ಪದ್ಮ ಅನ್ಕೊಂಡು ಏನು ಫೋನ್ ಮಾಡ್ತಿದ್ದಿಲ್ಲ. ಇವಳು 3 ತಿಂಗಳಿಂದ ಹೋಗಿತ್ತಿಲ್ವಲ್ಲ, ಅದಕ್ಕೆ ಓಟ್ ಬರಲಿ ಅತ್ತಗೆ ಜಾಕ್ ತಪ್ಪಂಗೆ ಆಯ್ತದೆ ಅಂದ್ಬಿಟ್ಟು ಕಳ್ಸಿವ್ನಿ. ಅವನು ಹಂಗೆ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ ಹೋಗಿದ್ನೇನು ಬಂದೇ ಇಲ್ಲ. ಇವತ್ತು ಬಂದವನ ಕಣೆ ಏನಕ್ಕಣೆ ಹಂಗೂ ಮಟನ್ ತಗೊಂಡಿದ್ವಲ್ಲ ಅನ್ಕೊಂಡು ಫೋನ್ ಮಾಡಿದ್ದೆ ಬಲ ಮಗ ಅಂತ. ಊಟ ಮಾಡಿ ಇಲ್ಲೂ ಮಾಡ್ಕೊ ಊಟ ಮಾಡಿದ್ರು ಕತೆ ಊಟ ಮಾಡಿದೆ ಅಂದ. ಅದಕ್ಕೆ ಇನ್ನೇನು ಮಾಡೋದು ಅತ್ತಾಗೆ ಅನ್ಕೊಂಡು ಹಂಗೆ ಒಂದು ಬರೀ ಕೇಳಿವ್ನಿ ಅದೇನು ಮಾಡೋದ ಕಣಪ್ಪ. ಅದಕ್ಕೆ ಕಣವ ಬಂದಳೆ ಹಂಗೆ ಫೋನ್ ಮಾಡ್ಸೋದು ಅನ್ಕಡೆ ಬಂದೆ. ಫೋನ್ ಮಾಡು ನೋಡೋದ ಏನಂದವಳು ಹೋಯ್ತೀವಿ ಅತ್ತಾಗೆ ಏನು ಎಷ್ಟು ದಿಸಿರವ ಏನ ಮೆಸೋದಿ ಗಂಡ ಜೀವಕ್ಕೆ ಜೀರಿಗೆ ಅರ್ದು ಬಿಡ್ತು ಅತ್ತಾಗೆ ಇರಿ ಅನ್ಕೊಂಡು. ಅದಕ್ಕೆ ಹಂಗೆ ಉಳ್ಕೊಂಡಕ್ಕನ್ ಪದ್ಮ. ಅಯ್ಯೋ ಅಲ್ಲಿ ಏನು ಮಾಡ್ತಿದ್ರಿ ಸುಮ್ಮನಿರಿ, ಈಗ ಏನು ಕೆಲಸ ಇರೋದು ಇದಕ್ಕೆ ಗಡೀರಿ, ಎಲ್ಲೋ ಕಾಲ ಕಳೀರಿ ಸುಮ್ಮನೆ ನೀವು ವಯಸ್ಸಾದ ಕಾಲದಲ್ಲಿ ಇನ್ನೇನು ಇಲ್ಲೇ ಆಗ್ಬೇಕು ಅಲ್ಲೇ ಆಗ್ಬೇಕು ಅಂತವ. ಅಯ್ಯೋ ಹಂಗಂದ್ರೆ ಆತದವ ಅಲ್ಲಿ ಪಾಪ ನೋಡ್ಬೇಡ್ದ ದನ ಕರ್ವಾಳು ಸುಮ್ಮನಿರು, ಎಷ್ಟು ದಿವಸ ಅಂತ ಇರೋಕ್ಕದದು. ಏನಾರು ಅನ್ಕೋ ಇಲ್ಲಿ ಭಾಳ ಬೇಜಾರ್ಕೊಂತಾಯಿ ಬೇಜಾರದಂಗೆ ಆಯ್ತದೆ. ಮಾತ್ಕಿಲ್ಲ ಕತ್ಕಿಲ್ಲ ಹಂಗುವೆ ಎಸದೇರ ರತ್ತೆ ಚಿಕ್ಕತ್ತೆ ಮನೆಗೆ ಹೋಗಿ ಅವ್ರ ರತ್ತೆ ಮಾವನ ಮಾತಾಡ್ಸ್ಕೊಬೋದು. ಎಷ್ಟೊತ್ತು ಕೂತ್ಕೊಳಕ್ಕದು ಮಾತಾಡ್ಕೊಂಡು ಕತ್ತಾಡ್ಕೊಬಂದು ಇನ್ನು ಎಷ್ಟು ದಿವಸ ಇದೆಯೇ ಹೋಗ್ಬೇಕಲ್ವಾ? ಆಲೆ ಬಂದು ನಾವು 4-5 ದಿವಸ ಆಗೋಯ್ತು. ಈ ಪರವಾಗಿಲ್ಲ ಹಾಕಿ ಏನಂತೆ ಅಲ್ಲಿ ನೋಡ್ಕತ್ತ ಸುಮ್ಕಿರಿ. ಕೆಂಪಕ್ಕ ಇಲ್ವಾ ಓಸಿ ಜನ ನೋಡ್ಕೊಂಡಳ ನಿಮ್ಮ ಕೆಂಪಕ್ಕ? ಏನು ಗಮಾರಿಯಾಗಿ ನೋಡ್ಕೊತಾಳೆ, ಜವಾಬ್ದಾರಿ ಇಲ್ಲ ಕಣ್ ಪದ್ಮ. ಇಷ್ಟು ದಿವಸ ಆಗಿದ್ರು ಜವಾಬ್ದಾರಿ ಅನ್ನೋದೇ ಇಲ್ಲ. ನಾನು ಕೇಳಿದ್ರೆ ಒಂಥರ ಆಡೋದು, ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗಿಲ್ಲ ಕಣವ. ಅಯ್ಯೋ ಇವಳು ಆಡ್ತಾಳೆ ಇವಳು ಪದ್ಮ, ಮಾಡ್ಕೊ ಹೋಯ್ತಾಳೆ ಪಪ್ಪ ಅವಳ ಕೈಲಾದಷ್ಟು ಕೆಲಸ. ಇನ್ನೇನು ಮಾಡೋಳು, ಮಗನಿಗೆ ಒಳ್ಳೆ ಬುದ್ಧಿ ಹೇಳಕ್ಕಾಯ್ಕಿಲ್ಲ ಇವಳು, ಅವಳಿಗೆ ಮಾತಾಡೋದು ಮಾಡ್ತದಕ್ಕ ಸುಮ್ಕಿರು. ನಿಂಗಮ್ಮ ಕೆಂಪಕ್ಕ ನೋಡಿಲ್ವ ನಾವು, ಮಾಡ್ಕೊಂಡು ಹೋಯ್ತಾಳೆ ಕಣ. ಓಸಿ ಚೆನ್ನಾಗಿ ಮಾಡಕ್ಕಿಲ್ಲ ಕಂದ್ ಬಿಡವ, ಭಾಳ ಚೆನ್ನಾಗಿ ಮಾಡ್ತಾಳೆ ಕಣ. ಏನಾರು ಮಾಡ್ಕೊಳ್ಳಿಕ್ಕನ್ ಪದ್ಮ, ನೀನೇನಾರು ಅನ್ಕೋ ನಾನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು. ಅಯ್ಯೋ ಏನೋ ಸುಮ್ಕಿರಿ, ತಲೆ ಕೆಡ್ಸ್ಕೊಬೇಡಿ. ಅವ್ರು ಬಂಗವ್ರು ಮಾಡ್ಕೊಳಕ್ಕಾಂಡ್ರ ತಲೆ ಕೆಡ್ಸ್ಕೊಂಡಿರಿ ನೀವು. ಅದಕ್ಕೆ ಹೋಗು ನಾನು ಅಳಿಮಯ್ಯ ಏನು ಜೀವಕ್ಕೆ ಜೀರಿಗೆ ಅರಿತಾ ಕುಂತದೆ. ಇರಿ ಇಲ್ಲೇ ಇರಿ ನೀವು ಅಂತ ಕೂತದೆ. ಏನು ಹೊತ್ತಾಗೆ ಅವ್ರು ಆಸೆ ಮಾಡೋದಕ್ಕೋಸ್ಕರ ಉಳ್ಕೊಂಡು ಏನು ಹೊಸಿ ಆಸೆ ಮಾಡೋಕ್ಕಿಲ್ಲ. ಹಂಗುವೆ ಅವತ್ತು ತಂದಿದ್ರು ಮಂಗಳವಾರವೇ ಮೀನು ಸಾರು ಮಾಡಿ ಹಚ್ಕಟ್ಟಾಗಿ ಮಾಡಿಕೊ ಮೀನು ಅನ್ಕೊಂಡು ದಪ್ಪ ಮೀನದು ಒತ್ಕೊಬತ್ತ. ಇನ್ನು ತಿರ್ಗವ ಒತ್ತ ತಳ್ಕಲ್ ತಂದದೆ. ಏನು ಅದು ಇದು ಅದು ಬೋಂಡ ಬಜ್ಜಿ ವಡೆ ಅನ್ಕೊಂಡು ಮಾಡ್ತೇನೆ. ಅವ್ರಿ ಏನಾರಿ ತಿನ್ನೋದು ಪದ್ಮ, ಏನಾರಿ ತಿನ್ನೋದು ಹೇಳು? ಏನೋ ಗ್ಯಾನ್ ಚಂದಾಗದಕ್ಕಂತ ಹಾಕಿ ಸತಿ ಆ ಮಾತು ಹೇಳು. ಏನೋ ಕಣೆ ಭಾಳ ಇದ್ವಾಗಿ ಮಾತಾಡ್ತಾನೆ ಅತ್ತೆ ಕೊಟ್ಟೆ, ಏನು ಕತೆಯೋ ಕಾಣೆ. ಅಯ್ಯೋ ಯಾವತ್ತು ಹಂಗೆ ಕಣ್ ಪದ್ಮ, ಯಾವತ್ತುವೇ ಒಂದು ಮಾತಂದನಲ್ಲ ನನ್ನ ಅಳಿಮಯ್ಯ ಮಾತ್ರವ. ಅಯ್ಯೋ ಅದಕ್ಕೆ ಹೊಸಿ ಜಗಳಾಡಿದ್ದೀರ ನೀವೇ ಹಣ್ಣುವೆ. ಅಯ್ಯೋ ಅವೆಲ್ಲ ತಕೋ ಆಲಕ್ಕಂತಾಯಿ ನಾವು ಏನು ಕೊಟ್ಬಿಟ್ಟು ನಾವು ಹಂಗಂದ್ರು ಹಿಂಗಂದ್ರು ಅನ್ಕೊಂಡು ಕೂತ್ಕೊಳಕದ್ದ ಮೂಗು ಮುಚ್ಕೊಂಡು ನುಗ್ಗುರಿತಾನೆ ಸಂಬಂಧ ಉಳಿಯೋದು. ಅದು ಸರಿನೇ ಕಥ ಹಾಕಮ್ಮ. ಓ ಆರನ್ ಮಾಡ್ತಾವ್ರೆ ನಮ್ಮ ಹೊಟ್ಟೆ ಬಂದ್ರು ವ್ಯಾಪಾರದಿಂದ ಬಂದ್ರೇನೋ. ಓ ನಿಂಗಮ್ಮ ತಾಯಮ್ಮ ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ ಚೆನ್ನಾಗಿವಿ, ನೀನ್ ಚೆನ್ನಾಗಿದೀಯ ಮಗ? ಹ್ಞೂ ಚೆನ್ನಾಗಿವ್ನಿ. ಊಟ ಮಾಡೋಗೆ ಕೊಡೋಗೆ. ಅಯ್ಯೋ ಊಟ ಮಾಡಿ ಅಂತ ಹೊಸಿ ಹಿಂಸೆ ಮಾಡಿದ್ನ ಬೇಡ ಅಂತ ಕೂತಾರೆ. ಅದೇನೋ ಅವರು ತಲೆಕಾಲು ಸಾರು ಮಾಡಿತ್ತಂತೆ ಎಸದಕ್ಕ, ಊಟ ಮಾಡ್ಕೊಂಡ್ ಬಂದೆ ಬೇಡ ಅಂತದೆ ಕಣ್ರಿ. ಕೊಡಗೋ ಸ್ವಲ್ಪವ, ಇಲ್ಲ ಸಂದೆಲಿಂದ ಇಲ್ಲೇ ಊಟ ಮಾಡಿ. ಅಯ್ಯೋ ಅಪ್ಪ ಮಾಡಕ್ಕೆ ಸುಮ್ಮನಿರ್ ಮಗ, ಯಾಕೆ ಇದು ಬೇರೆ ಮನೆ ಅದು ಬೇರೆ ಮನೆ ಅಪ್ಪ. ಯಾಸೋದಿ ಹೆಂಗೋ ಪದ್ಮನು ಹಂಗೆ. ನಮಗೆ ಯಾವಾಗ ಯಾಸೋದಿ ನೋಡಕ್ ಬಂದ್ರೆ ನಾವು ಪದ್ಮನ ಬಂದು ನೋಡಲೇಬೇಕು ನಿಮ್ಮ ಎಲ್ಲಾನು, ಆಗ್ಲೇ ನಮಗೂ ಮನ್ಸು ಸಮಾಧಾನ. ನಮಗೂ ನೀವು ಬಂದು ಬೋರ್ದಲ್ಲಿ ಹೋಗ್ಬಿಟ್ರಂತ ಹೊಸಿ ಬೇಜಾರಾಕಿಲ್ಲ ನಮಗೆ. ನೋಡಿ ಹಂಗೆ ನಮ್ಗೆ ನೋಡಕ್ ಬರ್ನಿವಲ್ಲ ಅಂತವ. ಹೆಂಗೋ ಬುಡಿಯತ್ತಾಗೆ ಅಲ್ಲೇ ಟೀ ಮಾಡ್ಕೊಲೆ ಒಂಚೂರ, ಅವ್ರಿಗೂ ಮಾಡ್ಕೊ ನನಗೂ ಮಾಡ್ಕೊ. ಅಯ್ಯೋ ಮಡ್ಸೋ ಕುಡಿಯಪ್ಪ ನೀನು, ನಾವು ಊಟ ಉಂಡ್ಬಿಟ್ಟು ನಾವು ಬೇಡಕನ ಏನು ನಮಗೆ ಊಟ ಮಾಡಿವಿ ನಾವು ಕಣ. ಕುಡಿದು ಒಂಚೂರ ಒಲೆ ಮಾಡ್ಕೊ. ಹ್ಞೂ ಮಡಗ್ತೀನಿ ಒಂಚೂರು ಕೂತ್ಕೊಳ್ಳಿ. ಹೆಂಗಪ್ಪ ಪರವಾಗಿಲ್ವ ವ್ಯಾಪಾರ?
ಸುಮಾರು ಪರವಾಗಿಲ್ಲಮ್ಮ ಸುಮಾರಾಗಿ ನಡೀತದೆ ಈಗೆಲ್ಲವ ಡಲ್ಲು ಒಟ್ಟಿಗೆ ವ್ಯಾಪಾರ ಒಟ್ಟಿಗೆ ಅದರಲ್ಲೂ ಪರವಾಗಿಲ್ಲ. ಅಯ್ಯೋ ಹೋಗ್ ಮಗ, ಈಗ ಸುಮ್ಮನೆ ಮನೆ ತ ಕೂತ್ಕೊಂಡ್ರೆ ಯಾರು ಕೊಟ್ಟರು? ಮಾಡು ಆದಷ್ಟು ಹಾಲಂತೆ. ಅದಕ್ಕೆ ಸುಮ್ ಕುತ್ಕೊಂಡು ಕಾಲ ಕಳೆದ್ರಿ ಏನು ಯಾರು ಕೊಟ್ಟರು ಅನ್ಕೊಂಡಂಗೆ ಕಡ್ದತ್ತಾಗ ಹೋಯ್ತಾರದೆ. ಸುಮ್ಮನೆ ಏನು ಇಲ್ಲಿ ಏನು ಕುತ್ಕೊಂಡಿರಿ ಬ್ಯಾಡ್ದದ್ ಮಾತಾಡ್ಕೊಂಡು ಅದಕ್ಕೆ ಹಂಗೆ ಸುಮ್ಮನೆ ತಗೆ ಕೆಲಸ ಹೊಟ್ಟೋಗೋದೆ ವ್ಯಾಪಾರಕ್ಕೆ. ಒಳ್ಳೇದು ಸುಮ್ಮನಿರಪ್ಪ. ಅಷ್ಟೋ ಇಷ್ಟೊತ್ತಾಗೆ ಹೆಂಗೋ ಹೊತ್ತಾಗೆ ನಿಭಾಯಿಸ್ತೇ ಬಿಡು ನೀನುವೆ. ಅಯ್ಯೋ ಏನೋ ನಿಭಾಯಿಸ್ತೇವ ಏನು ನನ್ಗೆ ಈಗ ನನಗೂ ಆಯ್ಕಿಲ್ಲ. ಸುಮ್ಮನೆ ಎದೆ ನೋವು ನನಗೆ ಆಗಾಗ ಎದೆ ನೋವು ಬರೋದು, ಒಂಥರ ಮೈ ಕೈಲ ನೋವು ಎದೆ ನೋವು ತಾವಿಂದನೂ ಒಂಥರ ಮೈಗೆ ಹರಿಸಿಲ್ಲ. ಹರಿಸಿದ್ರೆ ಏನಾದ್ರು ಕೆಲಸ ಮಾಡ್ಬೋದು. ನಾನು ಎತ್ತಾಗೆ ಇವು ನಮ್ಮ ಮೈದ ಒಬ್ಬ ಸಾಥ್ ಕೊಟ್ಬಿಟ್ಟಿದ್ರಿ ಇಲ್ಲೇ ಎಲ್ಲಾರೇ ಒಂದು ತರಕಾರಿ ಅಂಗಡಿ ಇಟ್ಕೊಬಿಡೋನು. ಇವನು ಕೆಲಸ ಬಿಡಕ್ಕಿಲ್ಲ, ಇವನು ಕೆಲ್ಸಕ್ಕೆ ಹೋಯ್ತಾನೆ. ಓಲಿ ಸುಮ್ಕಿರಪ್ಪ, ಪಾಟಿ ಓದಿಸಿದೀಯೇ, ಓದಿಸ್ಬಿಟ್ಟು ಮನೇಲಿ ಕುಣಿಸ್ಕೊಂಡು ಕುತ್ಕೊಂಡಿಯೇ. ಮಾಡಿ ಸುಮ್ಕಿರು, ನಿನ್ನ ಕೈಲಿ ಆದಷ್ಟು ನೀನು ಮಾಡು. ಅವನಿಗೆ ಅವನ್ನೇ ಕೆಲಸ ಮುರಿದಿಯೇ, ಕೆಲ್ಸಕ್ಕೆ ಓಲಿ ಸುಮ್ಕಿರು. ಸುಮಾರಾಗಿ ಬಂದದ? ಬರ್ತದೆ ಒಂದು 50 ಗಂಟೆ. ಓ ಅದಕ್ಕಿಂತ ಬೇಕಾ? ಅಯ್ಯೋ ಇವತ್ತು ಖರ್ಚದು ಏನು ಸಾಕಾದದು ಸುಮ್ಕಿರಿ, ಎಷ್ಟು ಹೋದ್ರು ಸಾಲದು ಹೊತ್ತಾಗೆ. ಅವನ್ನೇ ನಾವೇನು ದುಡ್ಡು ಕೇಳಕ್ಕಿಲ್ಲ. ನಾನು ಒಂದೆರಡು ಚೀಟಿ ಹಾಕೊಂಡವನೇ. ಆಮೇಲೆ ಮನೆಗೆ ಅವನೇ ಆಗ ಅವನು ತಂದು ಕೊಟ್ರೆ ಒಂದು ಹಬ್ಬ ಹುಣ್ಣಿಮೆ ಮಾಡಿದಾಗ ಒಂದು 10 ಒಂದು 20 ಹಂಗೆ ಕೊಡ್ತಾನೆ. ನಾವು ಏನು ಅವ್ರವ್ರ ದುಡ್ಡು ನಾವು ಹಂಗೆಲ್ಲ ಇದು ಮಾಡೋಕ್ಕಿಲ್ಲ. ಅವ್ರು ಬದುಕದವ್ರು ನೋಡಲಿ ಅಂದ್ಬಿಟ್ಟು ಒಂದೆರಡು ಚೀಟಿ ಹಾಕ್ಸ್ಕೊಟ್ಬಿಟ್ಟಿನಿ. ಚೀಟಿ ಕಟ್ಕೊಂಡು ಹೋಯ್ತಾವ ಒಂದು ಸಂಬಳ ದುಡ್ಡಲ್ಲಿ. ಸಣ್ಣ ಪುಟ್ಟ ತರಕಾರಿ ಗಿರ್ಕಾರಿ ನಮ್ಮ ತವೆ ಇರ್ತವೆ. ಇನ್ನು ಬೇರೆ ಸಾಮಾನು ಗೀಮನ ತಿಂಗಳು ಒಂದು 200 ರೂಪಾಯಿ ಸಾಮಾನು ಹಾಕಿಸ್ಕೊಡ್ತಾನೆ. ಒಟ್ಟಿಗೆ ಅವ್ನು ತವಿದಾಗ ಅವ್ನು ತರ್ತಾನೆ, ನಮ್ಮ ತವಿದಾಗ ನಾವು ತರ್ತೀವಿ. ಆಡಿ ಚೋಡಿ ಆಡಕ್ಕಿಲ್ಲ, ಅವರೇ ತರಬೇಕು ನಾವೇ ತರಬೇಕು ಅಂತ. ಹಂಗೆ ಆಡಿದ್ರೆ ಮನೇಲಿ ಆದದ? ಅಯ್ಯೋ ಹಂಗೆ ಆಡಿ ಚೋಡಿ ಆಡೋದು ಆದದ ಮಗ. ಹಂಗೆ ಆಡಿ ಚೋಡಿ ಹಾಕೊಂಡು ಕೂತ್ಕೊಂಡ್ರೆ ಮನೆ ನಡ್ದದ? ಸರಿ ಕಣ್ ಸುಮ್ಕಿರು. ಸೊಸೆ ಹೆಂಗೆ ಮಾಡ್ಕೊ ಹೋದಳ ಮನೇಲಿ? ಏನಿಲ್ಲ ರತ್ತೆ ಕೊಟ್ಟು ಹೊಂದ್ಕೊಂಡು ಅವಳೆಪ್ಪ. ನಾನೇನು ಇನ್ನೇನು, ನಮಗೇನು ಯಾರು ಮಾಡಲಿ, ಅತ್ತೆನಾರು ಮಾಡಲಿ ಸೊಸೆನಾರು ಮಾಡಲಿ, ನಮ್ಗೇನು ಬೇಕಾಗಿರೋದು ಬಂದೊತ್ತು ಊಟ. ಬಂದೊತ್ತು ಊಟ ಇಕ್ಕೋರು ಅಷ್ಟು ಸರಿ. ಒಟ್ಟಿಗೆ ನಮ್ಗೆ ಬೇಕಾಗಿದ್ದು ಊಟ ಇಕ್ತಾರೆ ಅಷ್ಟೇ. ಇನ್ನು ಯಾವ್ದಕ್ಕೂ ನಾವು ಜಾಸ್ತಿ ತಲೆಗೆಡ್ಸ್ಕೊಳಕ್ಕಿಲ್ಲ. ಸರಿ ಕಣ್ ಸುಮ್ಕಿರಪ್ಪ. ಸರಿ ಯಾರು ಮಾಡ್ಲೇಳು, ನಿನಗೇನು ಸೊಸೆ ಕುಣ್ಸು ಅತ್ತೆನೇ ಮಾಡಿಕ್ಲಿ, ಅತ್ತೆ ಕುಣ್ಸು ಸೊಸೆನೇ ಮಾಡಿಕ್ಲಿ, ನಿನಗೆ ಬೇಕಾಗಿರೋದೇನು ಊಟ. ಅಷ್ಟರಲ್ಲಿ ಇರು ಮಗ, ಹಂಗೆ ಸರಿ ಕಣ. ಸುಮ್ಮನೆ ರಗಳೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡ್ದು ಮನೇಲಿ. ಸಣ್ಣ ಪುಟ್ಟ ವಿಷಯ ತಕೊಂಡು ಬ್ಯಾದೇನೋ ಕಡ್ಡಿ ತಗೊಂಡು ಗುಡ್ಡ ಮಾಡ್ಕೊಂಡ್ರು ಅಂತ ಇದು ಮಾಡಬೇಡ್ದು. ಈಗ ಸರಿ ನೀನು ಇರೋ ಸರಿ ಕಣ್ ಮಗ, ಯಾರು ಮಾಡಿಕ್ಲಿ ಬಿಡು, ನಿನಗೆ ಬೇಕಾಗಿರೋದು ಊಟ ತಾನೇ. ಅದಕ್ಕೆ ನಾನು ಯಾವ್ದು ತಲೆಗೆಡ್ಸ್ಕೊಳಕ್ಕಿಲ್ಲ ಕಣವ. ಸುಮ್ಮನೆ ಯಾಕೋ ಕಾಲ ಕಳ್ಕ ಹೋಯ್ತೀನಿ. ನಮಗೇನು ನಾನು ಯಾವ್ದು ತಲೆಗೆಡ್ಸ್ಕೊಳಕ್ಕಿಲ್ಲ. ಅವ್ನು ಓಡೋದ ನಾನು ನೋಡ್ತೀನಿ. ಇನ್ನು ಎಷ್ಟು ದಿವ್ಸ ಗಂಟ ಇನ್ನು ನನಗೂ ಹಿಂಗೆ ಆಟ ಓಡಿಸಿ ಸಾಕಾದಂಗೆ ಆಗದೆ. ಅದಕ್ಕೆ ಇಲ್ಲೇ ಎಲ್ಲಾರು ಒಂದು ಚಿಕ್ಕ ತಗೊಂಡು ಅಂಗಡಿ ಹಾಕೊಳ್ಳೋದ ಅಂದ್ಕೊಂಡಿವ್ನಿ. ಓಡೋದ ಸುಮ್ಮನೆ ಇಲ್ಲಿ ಯಾವಾರ ಕೈ ಎತ್ತನಿಲ್ಲ ಕೈ ಸುಟ್ಕೊಂಡಂಗಾಯ್ತದೆ ಅನ್ಬಿಟ್ಟಂಗೆ ಇದು ಮಾಡ್ತೇನೆ, ಒತ್ತಾಡ್ತೇವನಿ. ನೋಡೋದ ಅನ್ಕೊಂಡು. ಅಯ್ಯೋ ನಿನ್ಗೆ ಅನುಕೂಲ ಆಗಂಗೆ ಮಾಡಪ್ಪ ಪಪ್ಪ. ಇನ್ನೇನು ಮಾಡಿಯೇ? ನಮ್ಮ ಅತ್ತೆ ಬರ್ತೀನಿ ಅಂತ ಅಂದಿತ್ತಂತೆ, ಬರ್ನೇ ಇಲ್ವಲ್ಲ? ಅಯ್ಯೋ ಆಳು ಬತ್ತಾಳೆ ಅಂತ ಕಾಯಿ ಕಡೆ ಕುತ್ಕೊಂಡಿವಿ ಕಣ್ ಹೇಳು. ಬತ್ತೀನಿ ಕನಕ ಅನ್ಕೊಂಡು ಇವತ್ತು ಬಂದೋಳ ಕಣೆ ಏನಾರು ಹೊಂಟೋಗವು. ಏನತ್ತಾಗೆ ಫೋನ್ ಮೇಲೆ ಫೋನ್ ಮಾಡ್ತಾಳೆ, ನಾನು ಬರಾಗಂಡು ಬರಬೇಡಿ ಅಂತ. ಅದಕ್ಕೆ ಬಂದ್ಬಿಡ್ಲಿ ಅಂದ್ಬಿಟ್ಟು ತಗೊಂಡು ಉಳ್ಕೊಂಡು ಹೋಯ್ತೀವಿ. ಇನ್ನು ಎಷ್ಟು ದಿವಸ ತಿರಕದ್ದು ನಿಮ್ಮ ಜಯಣ್ಣ ಏನು ಮಾಡ್ರು ಕಳಿಸೋಲ್ದು. ಇರಿ ಅನ್ಕೊಂಡು ಏನತ್ತಾಗ ಪಾಟಿ ಹಿಂಸೆ ಮಾಡ್ತಾನೆ ನನ್ನ ಹಳ್ಳಿ ಮಯ. ಅದಕ್ಕಂಗೆ ಉಳ್ಕೊಂಡೋಕನಪ್ಪ. ಇರಿ ಅಯ್ಯೋ ಹಿರಿಕರು ಮನೇಲಿ ಇದ್ರೆ ಚಂದ ಕಣಮ್ಮ. ನೀವೇನಾರು ಅಂದ್ಕೊಳ್ಳಿ, ನನಗಂತೂ ಇರಬೇಕು ಮನೇಲಿ ಭಾಳ ಇಷ್ಟ. ಹಿರಿಕರು ಅನ್ಸ್ಕೊಂಡವ್ರು ಮನೇಲಿ ಇದ್ರೆ ಒಂಥರ ಲಕ್ಷಣ ಅಲ್ವಾ? ಅಯ್ಯೋ ಏನೋ ಕಾಣಕನಪ್ಪ. ಇನ್ನೇನು ನಮಗೂ ವಯಸ್ಸಾಯ್ತು, ಇನ್ನು ಎಷ್ಟು ದಿವ್ಸಕೊಂಡಿರ್ಬೇಕು ಹಾಕು ಮಗ. ಅಯ್ಯೋ ಅದಕ್ಕಂಗಂದಿರಿ, ಸರಿ ಬಿಡಿ ನೀವೇ ಚೆನ್ನಾಗಿರಿ. ಯಾಕಂಗಂದಿರಿ ಅಚ್ಕಟ್ಟಾಗಿ ಉಣ್ಕ ತಿನ್ಕೊಂಡು ಇರಿ. ಇವತ್ತು ಇಲ್ಲೇ ಮಟನ್ ಸಾರು ಅದು ಮಾಡೋಳಕತೆ ಇಟ್ಕಿಟ್ ಮಾಡಿಸ್ಕೊ ನೀವ್ರಂತೆ. ಒತ್ತಿ ಸುಮ್ಮನಿರಪ್ಪ, ಊಟ ಮಾಡಿ ಅಲ್ಲೂ ತರಕಾರಿ ಸಾರು ಮಾಡಿ ನನ್ನ ಮಗಳು ತೆಳ್ಳು ಬಿಸಿ ಇಟ್ಟು ಮಾಡಿ ಕೂದಲು ಉಂಡ್ಬಿಟ್ಟು ಸಂದಿಕ್ಕೂ ಅದೇ ಅಂತ ಒಂದಿಷ್ಟು ಆತ್ರ ತಲೆನೇ. 3 kg 3.5 kg ಬಾಡ್ ಬಿದ್ದದೆ. ಇನ್ನು ಯಾರು ತಿನ್ನಕ್ಕೆ ಹುಣ್ಣಿ 1 kg ತಗೊಂಡಿದ್ದೀರಿ ಏನೋ? ಸಾಕು, ಅದ್ರ ಜೊತೆಗೆ ನಾಲ್ಕು ಮೊಟ್ಟೆ ತಂದು ಕೊಡ್ತೀನಿ, ಬೇಯಿಸ್ಕೊಡ್ತಾಳೆ. ನೀವು ಸುಮ್ಮನೆ ಊಟ ಮಾಡ್ರಿ. ಈಗ ನೀವು ಸಂದಿಗೆ ನೀವು ಇಲ್ಲಿ ಉಣ್ಣಿಲ್ಲ ಅಂದ್ರೆ ನಾನು ಮಾತಾಡಕ್ಕಿಲ್ಲ ಇನ್ನು. ಅಯ್ಯೋ ಆಯ್ತು ಬಿಡಪ್ಪ, ಆಯ್ತು ಬಿಡು. ಈಗೇನೀಗ ಊಟ ಮಾಡ್ಬೇಕು ತಾನೇ, ಮಾಡ್ತೀವಂತೆ. ನಮ್ಗೇನು ಮಾಡ್ತೀವಿ ಬಿಡು. ಓ ಆಯ್ತಲೇ, ಆಯ್ತಾ? ಇನ್ನೂ ಆಗಿಲ್ಲ ಟೀ? ಆಯ್ತು ಒಳಗೆ. ಏನಾ ಹಿಡ್ದಿದ್ನೇ ಏನು ತಟ್ಟನೆ ಒಂದು ಕೆಲಸ ಮಾಡೋದು ಅನ್ನಕ್ಕಿಲ್ಲ. ಒಳ್ಳೆ ಹಿಡ್ದಿರೋದನ್ನೇ ಹಿಡ್ಕೊಂಡು ಕುತ್ಕೊಳ್ಳೋದೇ ಇಟ್ಟೊತ್ನಲ್ವೇ. ಅಯ್ಯಪ್ಪ ತಾನು ಕೆಟ್ಟೋದಂಗೆ ಬರ್ತದೆ ಇವು ಊಟ ಮಾಡ್ದಾಡೋದಕ್ಕೆ. ಅಯ್ಯೋ ಮಾಡಿ ಸುಮ್ಮನಿರಪ್ಪ, ತಳಕ್ಕೆ ಏನಂತೆ. ಕೂತ್ಕೊಳ್ಳಿ, ಏನೋ ತತ್ತೀನಿ ಅಂಗಡಿ ತಿನ್ನಕ್ಕೆ. ಏನು ಎಳೆ ಇಕ್ಲ ನಾವು? ಬೇಡ. ಇರಿ, ನನಗೂ ಬೇಕು, ಏನೋ ತತ್ತೀನಿ. ಓಹೋ ಸರಿ ಕಂದ್ಬಿಡು. ಮಾತ್ರ ಮಗ ಭಾಳ ಬವಣೆ ಕಣೆ ಮಾತ್ರ ಒಯ್ತ ಕಣೆ ಅಕ್ಕ. ಇನ್ನೇನ್ರಪ್ಪ ಅದು ಚೆನ್ನಾಗಿದ್ದೀರಾ? ಅಯ್ಯೋ ನಮ್ಮ ಪದ್ಮನ್ ಗಂಡ ಮಾತ್ರ ಭಾಳ ಬವಣೆ, ಹೊಸಿ ಆಸೆ ಮಾಡಕ್ಕಿಲ್ಲ ಪಾಪ. ಏನು ಮಾಡಿದ್ರು ನೋಡಿ, ಇಲ್ಲಿ ಊಟ ಮಾಡ್ಕೊಂಡು ಓನೇಬೇಕು ಅನ್ಕೊಂಡು ಹಂಗಿದ್ ಮಾಡೋದು. ಅತ್ತಾಗಿದ್ದು ಬಿಸಿ ಇಟ್ಟು ಮಾಡಿಸ್ಕೊಂಡು ಉಂಡ್ಬಿಟ್ಟು ಹೋಯ್ತೀವಿ. ಸರಿ ಕಣ್ರಪ್ಪ, ಬರೋರು ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ. ನಮಸ್ಕಾರ.